ಎಲ್ಲ ನೀರು ಹಾಕ್ತೆ. ನೀರು ಹಾಕೆಲ್ಲ ದೀಪ ಹಚ್ಚಿ ಕೂತ್ಕೊಂಡಿದ್ದೀನಿ. ಎಲ್ಲರೂ ಹಂಗೆ ಅಂತಾರೆ, ನಮ್ಮ ಅಂಗಡಿ ನೋಡಿದಾರು ಎಷ್ಟು ಚೆನ್ನಾಗೈತೆ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ ಅಂತಾರೆ. ಭಾಳ ಚೆನ್ನಾಗೈತೆ ನಮ್ಮ ಅಂಗಡಿ ಮಾತ್ರ. ನಮ್ಮ ಅಣ್ಣಯ್ಯರಂಗೆ ಹಾಕಿ ಕೊಟ್ಟಿದ್ದಕ್ಕೆ ಒಳ್ಳೆ ಗಾಣದಿಂದ ತಯಾರಿಸೋ ಎಣ್ಣೆ ಡೈರೆಕ್ಟು ಇದು ಬಾಟ್ಲಿಗೆ ಬಂದುಬಿಡುತ್ತೆ. ಏನು ಅದರಲ್ಲಿ ಇನ್ನು ಏನು ನಾವು ಮೆಷಿನ್ಗೆ ಹಾಕೋದಾಗಲಿ ಏನು ಮಾಡೋದಿಲ್ಲ. ಗರಸ್ಲೆಲ್ಲ ಒಂದು ಕಡೆಗೆ ಹೋಗುತ್ತೆ. ಡೈರೆಕ್ಟ್ ಗಾಣದಿಂದನ ಬಾಟ್ಲಿಗೆ ಹಾಕಿ ಅದನ್ನೆಲ್ಲ ಹಾಕಿ ಆಯುರ್ವೇದಿಕ್ ಮಾಡಿ ನಾವು ಮಾಡೋದು. ತುಂಬ ಚೆನ್ನಾಗೇ ಇದಾಯಿತು, ಒಳ್ಳೆ ಎಣ್ಣೆ. ಯಾರಿವರು? ಯಾಕೋ ಬೇಕಂಡು ಬತ್ತೈತೆ ಅವಕ್ಕ. ನಮಸ್ಕಾರ ಕಣಮ್ಮ. ನಮಸ್ಕಾರ ಅಣ್ಣ, ಹೇಳ್ರಿ. ಏನೋ ಎಣ್ಣೆ ಮಾರ್ತೀರಾ, ಎಣ್ಣೆ ಕೊಡ್ತೀರಾ, ಏನೋನೋ ಒಳ್ಳೆ ಚೆನ್ನಾಗಿರೋ ಎಣ್ಣೆ ನಿಮ್ಮಲ್ಲಿ ಅಂತ ಗೊತ್ತಾಯ್ತು ವಿಷಯ. ಕೂದಲಿಲ್ದವ್ರಿಗೆ ಕೂದಲು ಬರುತ್ತಂತೆ, ಕಾಲು ಓಡಾಡೋದಕ್ಕೆ ಬರ್ದಿಲ್ದವ್ರಿಗೆ ಕಾಲು ಆಯುರ್ವೇದಿಕ್ ಏನೋ ಕೊಡ್ತೀರಾ ಅಂತ ಹೇಳಿ ನಾವು ಕೇಳ್ಪಟ್ವಿ. ನಮಗೆ ಯಾರೋ ಹೇಳಿದ್ರು, ಅದಕ್ಕೆ ನಾವು ತುಂಬ ದೂರದಿಂದ ಬಂದಿದ್ದೀವಿ ಕಣಮ್ಮ ಕಾರ್ ಮಾಡಿಕೊಂಡು. ನೀವೇನಾ ಇದೇ ಅಂಗಡಿ ಅಂತ ಹೇಳಿ ತೋರಿಸಿದ್ರು. ಅದು ಕೆಂಪುರಾಯ ಎಣ್ಣೆ ಮಿಲ್ ಅಂತ ಏನೋ ಹೇಳಿದ್ರು. ಅದೇ ಅಣ್ಣ, ತಲೆಗೆ ಹಚ್ಕೊಂಬಕ್ಕೆ ಮಾರ್ತೀವಿ ಕೊಬ್ಬರಿ ಎಣ್ಣೆನ. ಕಾಲಿಗೆ ನಾವು ಮಾರಲ್ವಲ್ಲ. ಯಾರು ಹೇಳಿದ್ದು? ಕಾಲಿಗೆ ಹೆಂಗೆ? ಯಾಕೆ ಓಡಾಡೋದಕ್ಕೆ ಬರೋದಿಲ್ವ ಇವ್ರು? ಯಾಕೆ ಭಾಳ ದಿನದಿಂದ ಓಡಾಡಲ್ವಾ? ಇಲ್ಲ ಕಣಮ್ಮ, ಭಾಳ ದಿವಸದಿಂದ ಓಡಾಡಲ್ಲ. ಯಾಕನೋ ಕಾಲು ಬತ್ತಾನೇ ಇಲ್ಲ, ಕುಕ್ಕಂತಾರೆ ಬರಲ್ಲ. ಅದಕ್ಕಾಗಿನ ಇರಮ್ಮ ಏನಾಗುತ್ತೆ ಅಂತ ಹೇಳಮ್ಮ, ಜೋ ಬಂದಂಗೆ ಆಗುತ್ತಾ? ಅತ್ತೆ ಒಂದೊಂದ್ಸಲಿ ತಾನು ಕುಕ್ಕಮ್ಮಕ್ಕೆ ಬತ್ತೈತೆ, ಕುಕ್ಕಮ್ಮಕ್ಕೆ ಬಲಲ್ಲ. ಒಂದೊಂದ್ಸಲಿ ತುಂಬನೆ ಮಕ್ಕಮ್ಮನ ಅನ್ನಂಗೆ ಆಗುತ್ತೆ, ಕುಕ್ಕಮ್ಮಕ್ಕೆ ಬಲಲ್ಲ. ಹಂಗೆ ಆಗ್ತೈತೆ ಕನಕ. ನನಗೆ ಅದು ಯಾಕೆ ಅಂತ ಗೊತ್ತಿಲ್ಲ. ಇದು ಯಾಕೆ ಹಿಂಗೆ ಆಗ್ತೈತೆ ಏನೋ ಗೊತ್ತಿಲ್ಲ. ದುಮ್ 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 ಅಂದಂಗೆ ಆಗುತ್ತೆ ಕಾಲೆಲ್ಲನ. ಯಾಕೆ ಅಂತ ಗೊತ್ತಿಲ್ಲ ಅಕ್ಕ. ಯಾಕಣ ಇವ್ರು ತೊತ್ತದ್ಲನ್ನ ಮಾತಾಡೋದು? ಮಾತೂ ಗೊತ್ತಿರಲಿಲ್ಲ ಕಣಮ್ಮ. ಇವಾಗ ತೊತ್ತದ್ಲು ಮಾತನಾಡುತ್ತೆ ನಮ್ಮ ಈರಮ್ಮ. ಏನು ಮಾಡ್ತೀವಿ, ಮೊದಲು ಕುಕ್ಕಂತಾನೂ ಇರಲಿಲ್ಲ, ಮಾತಾಡ್ತಾನೂ ಇರಲಿಲ್ಲ. ಇವಾಗ ಹೆಂಗಾತ್ಲಾಗೆ ಕುಕ್ಕಂತೈತೆ. ಏನು ಮಾಡ್ತೀಯ, ಕಾಲು ಓಡಾಡಕ್ಕೆ ಬತ್ತಿಲ್ಲ. ಅದು ಚೆನ್ನಾಗಾಗುತ್ತೆ ಬಿಡೋಣ. ತಲೆಗೆ ಬೇಕಾದರೆ ಹಚ್ಕೊಂಬಕ್ಕೆ ಕೊಡ್ತೀವಿ, ಕೂದಲು ಬತ್ತಾವೆ. ಕೂದಲು ಬರಲಿಲ್ಲ ಅಂದ್ರೆ ಪರವಾಗಿಲ್ಲಮ್ಮ, ಓಡಾಡಕ್ಕೆ ಬಂದ್ರೆ ಸಾಕಾಯ್ತು ನಮ್ಮ ಈರಮ್ಮಗೆ. ಓಡಾಡೋಕ್ಕೆ ಬರೋ ಅಂಥದ್ದೊಂದು ಎಣ್ಣೆ ಯಾವುದನ್ನ ಕೊಡಮ್ಮ. ಆಗಳ ಯಾರ ಬಂದವ್ರು ಸೇವಂತಿ? ಯಾರು ಇವರು? ಯಾರನ ಎಣ್ಣೆ ತಗೊಂಡೋಗಕ್ಕೆ ಭಾಳ ದೂರದಿಂದ ಬಂದವ್ರು ಕಣಪ್ಪ. ಪಾಪ ಈ ಅಮ್ಮ ಓಡಾಡಲ್ವಂತೆ ಹುಡುಗಿ, ಅದಕ್ಕೆ ಅವ್ರ ಅಣ್ಣ ಅಂತಿದ್ದು ತಂಗಿ ಅಂತೆ. ಭಾಳ ದಿವಸದಿಂದನೂ ಓಡಾಡಲ್ಲ, ಹಿಂಗೇನೆ ಕುಕ್ಕಣಿತಾಗೇನೆ, ತಲೆಯ ಕೂದಲೂ ಇಲ್ಲ, ಕಾಲು ಬರಲ್ಲ, ಅದಕ್ಕೆ ಯಾರು ಎಣ್ಣೆ ಕೊಡ್ತಾರೆ ಅಂತ ಹೇಳಿರಂತೆ. ಅದಕ್ಕೆ ನಾವು ಓಡಾಡೋಕ್ಕೆಲ್ಲ ಏನು ಕೊಡಲ್ಲ, ತಲೆಯ ಕೂದಲು ಬರೋದಕ್ಕಾದ್ರೆ ಕೊಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರೋ ಹೇಳಿದ್ರು ಕೂದಲು ಬತ್ತೈತೆ, ಎಲ್ಲನ ಕಾಲು ಗಚ್ಕೊಂಬಕ್ಕೂ ಕೊಡ್ತಾರೆ, ಕಾಲು ನೋವು ಎಲ್ಲನ ವಾಸಿ ಆಗುತ್ತೆ ಅಂತ ಎಣ್ಣೆ ತಯಾರಿಸ್ತಾನೆ ಅಂತ ಹೇಳಿ ಎಲ್ಲ ಹೇಳಿರಪ್ಪ. ಅದಕ್ಕೆ ನಾನು ಕರ್ಕೊಂಬಂದೆ ಕಾರ್ ಮಾಡ್ಕೊಂಡು. ನಮ್ಮ ತಂಗಿ ಇದು ಭಾಳ ದಿನಕ್ಕೆ ಕೊಟ್ಟೈತೆ. ಏನು ಮಾಡ್ತೀಯ, ನಮ್ಮ ಮನೆಯ ಒಟ್ಟು ನೋಡಲ್ಲ ಎಲ್ಲನ. ನಮ್ಮ ಅಮ್ಮಂಗೆ ಸಿಟ್ಟು ಹಾಕ್ತಾಳೆ, ನಿನ್ನ ತಂಗಿ ಕುಕ್ಕಣಿತಾಯಿ ಕುಕ್ಕಂತಾಳೆ, ಒಟ್ಟುನು ಯಾರು ಮಾಡ್ತಾರೆ, ಒಟ್ಟು ಅವ್ರು ಸಾಕ್ರಿ ಯಾರು ಮಾಡ್ತಾರೆ ಅಂತಾಳೆ. ಅದಕ್ಕಾಗಿನ. ಹೌದು ಹೇಳೋಣ, ಕುಕ್ಕಂಡ್ರೆ ಎಂಥರ್ಗೂ ಬೇಜಾರು, ಅವ್ರಿಗೂ ನೋವು ನಮಗೂ ನೋವು. ಪಾಪ ಏನು ಮಾಡೋಕ್ಕಾಗುತ್ತೆ ಅಣ್ಣ. ನಾವು ತಲೆಗೆ ಕೊಡ್ತೀವಿ ಎಣ್ಣೆನ, ಕೂದಲು ಬರ್ತೈತೆ. ಮತ್ತು ನಾವು ದೀಪಕ್ಕೆ ಹಾಕೋ ಎಣ್ಣೆ, ಸಾರ್ಗೆ ಹಾಕೋ ಎಣ್ಣೆ ಅದನ್ನೆಲ್ಲ ಮಾರ್ತೀವಿ. ಕೂದಲು ಮಾತ್ರ ಪಕ್ಕ ಬರ್ತಾವೆ ನಾವು ಕೊಡೋ ಎಣ್ಣೆಗೆ. ಕಾಲು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಕಣಣ್ಣ. ಪಾಪ ಅಂದಂಗೆ ಆಗುತ್ತಮ್ಮ ತಾಯಿ. ಇಂಥದ್ದು ಬೇಡ, ಓಡಾಡ್ಬೇಕು ಮನುಷ್ಯರು, ಓಡಾಡ್ಬೇಕು. ಕುಕ್ಕಣಿತಾಗೆ ಕುಕ್ಕಮ್ಮದು ಅಂದರೆ ಎಂಥರ್ಗೂ ಆಗಲ್ಲ. ಓಡಾಡ್ಕೊಂಡಿದ್ರೆ ಮಾತ್ರ. ಏನಮ್ಮ ಕಾಲು ಏನು ನಿನಗೆ ಏನು ಜುಮ್ ಜುಮ್ ಅಂಬ್ತವೆ, ಏನು ಆಗ್ತವೆ, ಏನು ಎತ್ತಿಕಕ್ಕೆ ಬರಲ್ಲ ನಿನಗೆ? ಅಣ್ಣ ಒಂದೊಂದ್ಸಲಿ ಎದ್ದಲನ ನಂಗೆ ಆಗುತ್ತೆ, ಬೋಲಲ್ಲ ಕಣಣ್ಣ ನನಗೆ. ತಾಲು ಬೋಲಲ್ಲೋ, ಎದ್ದಲನ ಓಲಲ್ಲ ನಮ್ಮಂಗೆ ಆಗ್ತೈತೆ ನಂಗೂ. ಅದಕ್ಕೂ ಎದ್ದಳನ ಓಡಾಡೋಣ ಅಮ್ಮಂಗೆ ಆಗುತ್ತೆ. ಏನು ಮಾಡ್ತೀಯ, ಬರೋಲ್ಲ, ಭಾಳ ದಿವಸದಿಂದ ಆಯಿತು. ಇವಾಗಲೇ ಮದುವೆ ಮಾಡ್ಬೇಕಾಯ್ತು, ಮದುವೆ ವಯಸ್ಸು. ಇವಾಗ ಹಿಂಗೆ ಇರೋದಕ್ಕಾಗಿನ ಯಾರು ಮದುವೆ ಮಾಡ್ಕೊಂಬಲ್ಲ, ಅದಕ್ಕಾಗಿ ಸುಮ್ಮನೆ ಇದೀವತ್ತ. ಇನ್ನೇನು ಮಾಡೋಣ. ಓಡಾಡ್ದಿಲ್ದಾರ ನಿನ್ನ ಯಾರು ಮದುವೆ ಮಾಡ್ಕೊಂತಾರೆ ಹೇಳು? ಅದಕ್ಕಾಗಿನ ಇವಾಗ ಕುಕ್ಕಂತಾನೂ ಇರಲಿಲ್ಲ, ಇವಾಗ ಕುಕ್ಕಂತೈತೆ. ಮೊದಲು ಕುಕ್ಕಮ್ಮಕ್ಕೂ ಸೊಂಟನೂ ನಿಲ್ತಿರ್ಲಿಲ್ಲ. ಹಂಗಾರ ಅಣ್ಣ ಇನ್ನೊಂದು ಸ್ವಲ್ಪ ದಿನ ಇವಾಗ ಕುತ್ಕೊಂಬಂಗಾಗ್ಯವ್ರೆ ಅಂದರೆ ನಿಂತ್ಕೊಂಡು ಓಡಾಡ್ತಾರೆ ಬಿಡೋಣ. ನಾವು ಆ ಥರ ಎಲ್ಲ ಎಣ್ಣೆ ಯಾವುದು ಕೊಡೋಕ್ಕಾಗಲ್ಲ. ಏನಾದರೂ ಕೊಡ್ತೀನಪ್ಪ, ಅಲ್ಲಿಂದ ಬಂದವ್ರೆ ಪಾಪ. ಅಣ್ಣ ಬಾರಣ ಕೂತ್ಕ ಬೈತ್ಲಾಗಣ. ಪಾಪ ದೂರ್ಲಿಂದ ಪಾಪ ತಂಗಿಗೋಸ್ಕರ ಕರ್ಕೊಂಬಂದೈತೆ ಮನೆಯಾಗ. ಅಯ್ಯಮ್ಮ ಹೆಂಡ್ತಿ ಸಿಟ್ಟಾಗುತ್ತಂತೆ, ನಿನ್ನ ತಂಗಿ ಓಡಾಡಲ್ಲ ಏನಿಲ್ಲ, ಎಲ್ಲ ಕುಕ್ಕಣಿತಾಗೇನೆ ಅಂತ ಹೇಳಿ. ಪಾಪ ಒಂಥರ ಕರ್ಮ ಕಣಪ್ಪ. ಎಲ್ಲಾರ್ದು ಒಂದೊಂಥರ. ನೋಡಿ ಏನಾನ ಕೊಡ್ತೀಯ ಎಣ್ಣೆ, ಏನಾನ ನೋಡಿ ಕೈಲಾಗ ಅಂಥದ್ದು ಏನಾನ ತಯಾರು ಮಾಡಿ ಏನಾನ ಕೊಡ್ತೀಯನ ಅಂತ. ತಯಾರು ಮಾಡಿಕೊಡ್ತೀನಿ ಅಣ್ಣ, ನಾನು ಮಾಡ್ಕೊಡ್ತೀನಿ, ಮಾಡಿಕೊಡಲ್ಲ ಅಂತಲ್ಲ. ಎಲ್ಲವೂ ನೀವು ಹೋಗ್ಬೇಕು, ಊರಕ್ಕೆ ಹೋಗಿ ಎಲ್ಲ ನಾವು ಎಣ್ಣೆ ಎಲ್ಲನ ತಯಾರು ಮಾಡ್ತೀನಿ. ತಯಾರು ಮಾಡೋದೇ ನಾನು ನೀವು ಒಂದು ದಿನ ಆಗ್ಲೆಲ್ಲ ಆಗುತ್ತೆ.
ನಾನು ಇವಾಗ ಹೋಗಿ ಅದನ್ನೆಲ್ಲ ಗಿಡಗಳು ಹುಡಿಕೊಂಡು ಹೋಗಿ ಸೊಪ್ಪು ಕಿತ್ಕೊಂಬರ್ಬೇಕು, ಸೊಪ್ಪು ಕಿತ್ಕೊಂಬಂದು ಎಲ್ಲನ ಅದು ರುಬ್ಬೇಕು, ಎಲ್ಲ ಅದು ಮಾಡೋತ್ತಿಗೆ ಗೊತ್ತಾಗುತ್ತೆ. ಅದಕ್ಕೆ ಈಗಲೇ ಅರ್ಜೆಂಟ್ ಪಾಪ ದೂರ್ಲಿಂದ ಬಂದಿದ್ದೀರಾ ಅಂತೀರ, ಅದಕ್ಕೆ ಒಂದಿನ ಆಗುತ್ತೆ, ನಾಳೆಗೆ ಕೊಡ್ತೀನಿ ನಿಮಗೆ ಬೇಕಾದ್ರೆ ಮಾಡಿ. ಅದೇ ಮಾಡ್ಕೊಡ್ತೀಯಾ? ಎಲ್ಲ ಹೆಂಗೆ ಏನು ಆಗುತ್ತೆ ಎಂಬುದಾದ್ರೆ ಮಾಡ್ಕೊಡು, ಸುಮ್ಮನೆ ಯಾಕೆ? ಇಲ್ಲಾಡ್ತವ ಅಣ್ಣನ ದುಡ್ಡು ಕೊಡೋದು ಬೇಡ, ಯಾತು ಕೊಡೋದು ಬೇಡ. ನಾನು ಅಂದ್ಕೊಂಡಿನಿ ಅದೆಲ್ಲನ ಆದರೂ ಸಾಕಾಗೈತಿ, ಮಾಡಿಕೊಡ್ತೀನಿ ಅಂತ ಹೇಳೀನಿ. ಆಗುತ್ತಾ ಇಲ್ವಾ ಗೊತ್ತಿಲ್ಲ ಅಣ್ಣ ನನಗೆ. ಏನೋ ನನ್ನ ಕೈಲಾಗಿದ್ದ ಮಟ್ಟಿಗೆ ಇವಾಗ ಅಮ್ಮನಿ ನೋಡಿ ನನಗೆ ಒಂದಿಟ್ಟು ಅಂದಂಗೆ ಆಯ್ತು. ಅದಕ್ಕೆ ನನ್ನ ಕೈಲಾಗಿದ್ದ ಮಟ್ಟಿಗೆ ನಾನು ತಯಾರಿಸ್ಕೊಡ್ತೀನಿ. ಎಲ್ಲ ಸೊಪ್ಪೆಲ್ಲ ತಗೊಂಬಂದು ಎಣ್ಣೆ ನಾನು ಒಂದಿಟ್ಟು ತಯಾರು ಮಾಡ್ಕೊಂಡು ಕೊಡ್ತೀನಿ. ಕಾಲಿಗೆ ಹಚ್ಚಿ ನೀವು ಸರಿನಿ, ಕಾಲಿಗೆ ಹಚ್ಕೊಂಡು ಹಿಂಗೆ ಕೆಳಕ್ಕೆ ಹಿಂಗೆ ಚೇರ್ ಮೇಲೆ ಅದ್ರ ಮೇಲೆ ಕುಂಡ್ರಿಸಿ ನೀವಿ ನೋಡಿ ಒಂದೆರಡು ದಿನ ಹೆಂಗೆ ಏನು ಅನಿಸುತ್ತೆ ಅಂತ ಹೇಳಿ ನೋಡಿ. ಆಮೇಲೆ ಬೇಕಾದ್ರೆ ನೀವು ನಮ್ಗೇನು ₹1 ದುಡ್ಡು ಬೇಡ, ಯಾತು ಬೇಡ ನಮಗೆ. ಇವಾಗ ನಿನ್ನ ತಂಗಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ಕೊಡ್ತೀನಿ ಕಣಣ್ಣ. ಅದೇ ಅಣ್ಣ, ಈ ಥರ ಎಲ್ಲ ಎಣ್ಣೆ ನಾವು ಯಾವತ್ತೂ ಯಾರಿಗೂ ಏನು ನಾವು ಕೊಟ್ಟಿಲ್ಲ. ಅಯ್ಯಪ್ಪ ಏನು ಬರೀ ತಲೆಗೆ ಹಚ್ಕೊಂಬ ಎಣ್ಣೆ ಅದು ಇದು ಅಷ್ಟೇ ನಾವು ಮಾರಾಟ ಮಾಡ್ತಾ ಇರೋದು. ಅಯ್ಯಪ್ಪ ಹೆಂಗನಾಗಲಿ ಮಾಡಿಕೊಡೋಣ ನೋಡೋಣ ಅದೆಲೆ ಅಂತೇಳಿ ಮಾಡಿಕೊಡ್ತೈತೆ. ನೀನು ಹಣ ಹ್ಞೂ ಅಂದರೆ ಮಾಡಿಕೊಡುತ್ತೆ, ಅದು ಲೇಟ್ ಆಗುತ್ತಂತೆ. ಒಂದಿನ ಉಳ್ಕೊಂಬೋದಾದರೆ ಉಳ್ಕೊಳ್ರಿ. ಸರಿಯಮ್ಮ, ಆಯ್ತು ಹೇಳು, ಆಡ್ದೂರಿಂದ ಬಂದಿದ್ದೀವಿ, ಉಳ್ಕೊಂತೀವಿ ಕಣಮ್ಮ, ಉಳ್ಕೊಂತೀವಿ. ಮಾಡ್ಕೊಡಕ್ಕೆ ಹೇಳು, ಯಾವ್ದಾನ ಆಯ್ತು ಮಾಡಿಕೊಟ್ರೆ ಅತ್ಲಾಗ ಯಾವ್ದು ಯೋಟು ದುಡ್ಡು ಇಕ್ಕೈದು ಆಸ್ಪತ್ರೆಗೆಲ್ಲ ತೋರಿಸಿದ್ನಿ ಕಣಮ್ಮ. ಯೋಟು ದುಡ್ಡು ನಾನು ಏನೆಲ್ಲ ಮಾಡಿಸಿದ್ದೀನಿ, ಆಪ್ರೇಷನ್ ಮಾಡಿಸಿದ್ದೀನಿ. ಅದೇನೋ ಆಸ್ಪತ್ರೆಗೆ ₹1,00,000 ಕಟ್ಟ್ರಿ ಅಂದ್ರೆ 1,00,000 ಕಟ್ಟಿ ಆಪ್ರೇಷನ್ ಮಾಡಿಸಿದ್ದೀನಿ. ಅದು ಯಾವುದು ಇದಾಗ್ತಿಲ್ಲ, ಅದಕ್ಕಿದ್ನು ಒಂದು ನೋಡೋಣ ಅಂತ ಪಾಪ ನೋಡೋಕ್ಕಾಗಲ್ಲ. ಮದುವೆ ಆಗ್ಬೇಕು, ಓಡಾಡ್ಬೇಕು, ಚೆನ್ನಾಗಿ ಆಗ್ಬೇಕು. ಈ ಹುಡುಗಿ ಚೆನ್ನಾಗಿ ಆದ್ರೇನೆ ನೋಡೋಕ್ಕೆ ನೋಡೋಕ್ಕೆಲ್ಲ ಚೆನ್ನಾಗೈತೆ. ಒಳ್ಳೇದಾಗುತ್ತೆ ಬಿಡೋಣ. ಅಲ್ಲಿಂದ ಇಲ್ಲಿಗೆ ಬಂದಿದ್ರೆ ಮಾಡಿಕೊಡ್ತೀನಿ, ಹೆಂಗೆ ಹೋಗ್ಬೇಡ್ರಿ. ಏನೋ ನನ್ನ ಕೈಲಾಗಿದ್ದ ನಾನು ತಯಾರಿಸಿ ಕೊಡ್ತೀನಿ. ನೀವು ಆಮೇಲೆ ಏನು ಮಾಡ್ತೀರ ಅದನ್ನ ಆಮೇಲೆ ಮಾಡಿರಿ ನೀವು, ಸರಿ? ನಾನೆಲ್ಲ ತೋರಿಸ್ತೀನಿ ಹೆಂಗೆ ಹಚ್ಕೋಬೇಕು, ಹೆಂಗೆ ನೀವಬೇಕು ಅಂತ. ಮ್ಯಾಗಳಿಂದ ಕೆಳಕ್ಕೆ ಹಿಂಗೆ ಬೆಟ್ಟನಾಗೇನೆ ಹಿಂಗೆ ನೀವಬೇಕು ಕೆಳಕ್ಕೆ. ನಾನೆಲ್ಲ ತಯಾರು ಮಾಡ್ಕೊಂಬತ್ತೀನಿ. ಈಗಲೇ ಹೋಗಿ ನೀವು ಊರಕ್ಕೆ ತಯಾರು ಮಾಡ್ತೀನಿ. ನಾವು ಅಂದರೆ ಹುಡಿಕೊಂಡು ಹೋಗ್ಬೇಕಣ. ನಾನೆಲ್ಲ ಯಾತ ಒಂದು ಗಿಡ ಅದನ್ನ ಅನ್ಕೊಂಡಿನಿ, ಆ ಗಿಡ ಸಿಕ್ಕರೆ ಮಾತ್ರ ಬೇಗ ಆಗುತ್ತೆ ನಿಮಗೆ. ಆ ಗಿಡ ಹುಡುಕ್ಬೇಕು, ಒಂದಿಟ್ಟು ದೂರ ಹೋಗಿ ಹುಡಿಕೊಂಡು ಬರ್ತೀನಿ. ಹುಷಾರು ಕಣಪ್ಪ ನೀನು. ಆಮೇಲೆ ಒಟ್ಟು ಗಿಡಗಳು ಹುಡಿಕೊಂಡು ಆಮೇಲೆ ಆ ಥರ ಮ್ಯಾಕೆ ಪಕ್ಕ ಹೋಗೋದು, ಮ್ಯಾಕೆ ಹತ್ತೋದು ಗಿಡಗಳನ್ನ ಅಂಥವೆಲ್ಲ ಮಾಡಬೇಡ. ಜಾಕೆ ನನಗೆ ಹಂಗೆ ಬೈಯೋದಂಗೆ ಆಗುತ್ತೆ. ಒಟ್ಟು ಸ್ಯಾಂದ್ರಕ್ಕೆಲ್ಲ ನಾವು ಹೋಗ್ಬೇಡ. ಇವಾಗ ಬೇರೆ ಬಿಸಿಲಿಗೂ ಹತ್ಕೊಂಡು ಉಪ್ಪಡೆ ಇರ್ತವೆ, ಬೈಯೋದಂಗೆ ಆಗುತ್ತೆ. ಹುಷಾರು ಕಣಪ್ಪ. ಹೋಗ್ತೀನಿ ಬಿಡು ಸೇವಂತಿ, ಅದ್ರಾಗ ಏನಿಲ್ಲ, ಹೋಗ್ತೀನಿ. ಅಣ್ಣ ಕುಕ್ಕಲ್ರಿ. ಇವ್ರಿಗೆ ಯಾತನ ಊಟನ ಯಾತನ ತಗೊಂಬಂದು ಕೊಡು ಸೇವಂತಿ. ಪಾಪ ದೂರ್ಲಿಂದ ಬಂದವ್ರು ಯಾವಾಗ ಉಂಡಿದ್ರು ಏನೋ ಯಾತನ ತಂದು ಕೊಡು. ಸರಿ ಆಯ್ತು, ಹೇಳಿ ತಂದು ಕೊಡ್ತೀನಿ. ತಂದುಕೊಟ್ಟು ಯಾತನ ಕಬ್ನಲ್ಲಿ ಯಾತನ ತಗೊಂಬಂದು ಕೊಡ್ತೀನಿ. ಕುಡಿತಾರೆ ಅಲ್ಲಿಂದ ಬಂದವ್ರು ಪಾಪ. ಊಟ ತಗೊಂಬಂದು ಕೊಡ್ತೀನಿ. ಹೋಗಿ ನೀನು ಹಂಗೆ ತಗೊಂಬರೋಗು. ಏನೋ ಅಲ್ಲಿಂದ ಇಲ್ಲಿ ಬಂದವ್ರು ಏನೋ ನೀನು ಒಂದು ಪ್ರಯತ್ನ ಮಾಡ್ತಾ ಇದೆಯಾ, ಮಾಡು. ಸರಿ ಆಯ್ತು ಹೇಳು. ಹೋಗಿ ಬರ್ತೀನಿ ಅಣ್ಣ. ಕೂತ್ಕೊಂಡು ನೀರ್ಗಿರೆ ನಾನು ಕುಡಿ. ಪಾಪ ಅಲ್ಲಿಂದ ಬಂದಿದ್ರೆ ಕುಂಡ್ರು ಸೇವಂತಿ ಚೇರ್ ಹಾಕಿ. ಅಣ್ಣ ಊಟ ತರಲಾ? ಏನು ತರಲ? ಅನ್ನ ಸಾಂಬಾರು ತರಲ, ಏನು ಚಪಾತಿ ಊಟ ತರಲಾ? ಬೇಡ ಮತ್ತು ನೀನು ಯಾಕೆ ಸುಮ್ಮನೆ ಅವೆಲ್ಲನ ಏನು ಬೇಡ, ಸುಮ್ಕಿರಮ್ಮ. ಯಾವ ಊಟ ಬೇಡ, ಯಾತು ಬೇಡ, ಸುಮ್ಮನಿರು. ನಾವೆಲ್ಲ ನಾವು ಉಣ್ತೀವಿ. ನಾನು ಹೋಗಿ ಉಂಡು ತಗೊಬತ್ತೀನಿ. ಸುಮ್ಮನಿರು, ಮೀರಮ್ಗೆಲ್ಲ ನಾನೇ ತಗೊಬತ್ತೀನಿ. ಬೇಡ, ಸುಮ್ಮನೆ ಇಲ್ಲಿರು, ತಗೊಂಬತ್ತೀನಿ ನಾವೆಲ್ಲ. ನನ್ನ ಕೈಯಾರು ನಾನು ಊಟ ಕೊಡಿಸ್ತೀನಿ. ಪಾಪ ಅಲ್ಲಿಂದ ಬಂದಿರಿ ನಮ್ಮ ಅಂಗಡಿ ತಕ್ಕೆ ಊಟ ಮಾಡಿರಂತೆ, ತಗೊಂಬತ್ತೀನಿ. ಊಟ ಕಟ್ಟಿಸ್ಕೊಂಬತ್ತೀನಿ. ಊಟ ಮಾಡಿರಂತೆ ಅಲ್ಲೇ ಕೂತ್ಕ ಇರಮ್ಮ ಒಂದು ಕಡೆ ಸೈಡಿಗೆ. ಕುಕ್ಕ ಯಾಕಂದ್ರೆ ಅಂಗಡಿ ತಕ್ಕೆ ಯಾರನ್ನ ಬಂದರೆ ಅಲ್ಲೇ ಕೂತ್ಕ ಊಟ ಮಾಡಮಂತೆ. ಸರಿ ಕಣಕ್ಕ, ಆಯ್ತು. ಪಾಪ ಚೆನ್ನಾಗಿದ್ದಾಳೆ. ಏನು ಮಾಡ್ತೀಯ, ಅದೊಂದಿಷ್ಟು ಓಡಾಡೋಕ್ಕೆ ಬರಲ್ಲ, ಅದೇ ಪ್ರಾಬ್ಲಮ್ಮು. ಪಾಪ ನಿನಗೆ ಎತ್ತಲಾಗಂತ ಇದು ಮಾಡೋಕ್ಕಾಗತ್ತಲ್ಲ ಅಣ್ಣ? ನಮ್ಮ ಮನೆಯಾಗ ಬೇಡ, ನನ್ನ ಹೆಂಡ್ತಿ ತಗೆ ಇವಾಗ ತಂಗಿ ನಿಂಗೆ ಬಿಡೋಕ್ಕಾಗಲ್ಲ. ಬಿಟ್ಟರೆ ಇವ ಅಣ್ಣ ಅದನ್ನು ನೋಡಪ್ಪ ಹಂಗೆ ಬಿಟ್ಟವನಿ ಅಂತಾರೆ. ಅದಕ್ಕೇ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಕಣಮ್ಮ. ದುಡ್ಡು ಇಕ್ಕೈನ ಏನೋ ನಾವು ಯೋಟನ ಮುಗಿಲೇಳು ಅಂತೀವಿ. ನಮ್ಮ ಅಮ್ಮಣ್ಣಿ ಹುಡ್ತಾಗಿಂದಲೇ ಈ ಅಮ್ಮಣ್ಣಿ ಹುಡ್ತಾಗಿಂದಲೇ ನಮ್ಗೆ ಒಳ್ಳೇದಾಗಿರೋದು. ಅದಕ್ಕೆ ನಾನು ಆಗ್ಲೇಳು ಅಂತ ನೋಡ್ಕೊಂತೀವಿ. ಇದು ಹುಡ್ತಾಗಿಂದಲೇ ಇದು ಕಾಲದೇಶದಿಂದಲೇ ನಮ್ಗೆ ಒಳ್ಳೇದಾಗಿರೋದು. ಅದಕ್ಕಾಗಿ ನೋಡ್ಕೊಂತೀವಿ. ಏನು ಮಾಡೋಣ, ನೋಡ್ಕೊಂಬ್ಲೇಬೇಕು. ನಾವು ಅಣ್ಣ ಯಾರಾದ್ರೂ ನೋಡ್ಕೋಬೇಕಲ್ಲ. ಮತ್ತೆ ನಾನು ಯಾರೋ ಹೇಳಿರು ಕರ್ಕೊಂಬಂದೆ, ಆದರೆ ಹಿಂಗೆ ಅಂಬೋದು ಗೊತ್ತಿರಲಿಲ್ಲ. ತಲೆಗೆ ಹಚ್ಕೊಂಬದ ನಾನು ಇದಕ್ಕೂ ಕೊಟ್ಟರು ಕೊಡ್ತಾರೇನೋ ಅಂತ ಹೇಳಿ ಬಂದೆ. ಸರಿ ಆಯ್ತು ಬಿಡ. ಮತ್ತೆ ನಾನೆಲ್ಲ ಮುಂದೆ ಬರ್ತೀನಿ, ಸುಮ್ಕಿರು. ಬೇಡ ಅಣ್ಣ, ನಾನೆಲ್ಲ ತಗೊಂಬತ್ತೀನಿ. ಊಟ ಮಾಡುವಂತೆ ಸುಮ್ಮನಿರು. ಕೂತ್ಕೊಳ್ರಿ, ಇಲ್ಲೇ ತಗೊಬತ್ತೀನಿ ಊಟನ. ಭಾಳ ದೂರದಿಂದ ಯಾರೋ ಹೇಳಿದ್ರು ಅಂತ ಕಾಲು ಓಡಾಡಕ್ಕೆ ಬತ್ತಿಲ್ಲಂತೆ ಈರಮ್ಮ ಅಂತ ಹೇಳಿ. ಇವ್ರ ತಂಗಿ ಅಂತೆ ಭಾಳ ಒಳ್ಳೇದಾಗೈತಂತೆ. ಹುಟ್ಟಾಗಿಂದನೂ ಕೂತ್ಕೊಂತಾನೂ ಇರಲಿಲ್ಲಂತೆ. ಇವಾಗ ಅಲ್ಲೇ ಭಾಳ ದಿನದಿಂದ ಕೂತ್ಕೊಂತಾರಂತೆ, ಓಡಾಡೋಕ್ಕೆ ಮಾತ್ರ ಬತ್ತಿಲ್ವಂತೆ. ಅದಕ್ಕೇ ಇವಾಗ ಅವಣ್ಣೆ ಮದುವೆ ಆಗೈತಿ. ಅವ್ರ ಹೆಂಡ್ತಿ ಮಕ್ಕಳು ಎಲ್ಲರೂ ಇರಬೇಕಾದ್ರೆ ಇವ್ರನ್ನ ಪಾಪ ಇವ್ರನ್ನ ನೋಡ್ಬೇಕಂದ್ರೆ ಎಷ್ಟು ಕಷ್ಟ ಹೇಳ್ರಿ. ಎಲ್ಲ ಓಡಾಡ್ದಲ್ಲೇ ಒಂದೇ ಹತ್ರ
ಎಲ್ಲ ಆದರೆ ನೋಡೋದು ಕಷ್ಟ ಆಗುತ್ತೆ, ಅವ್ರಿಗೂ ನೋವು ನಮಗೂ ನೋವು ನೋಡೋರ್ಗು. ಅದಕ್ಕೆ ಯಾರೋ ಎಣ್ಣೆ ಕೊಡ್ತಾರೆ ಅಂದಿದ್ದಕ್ಕೆ ತುಂಬ ದೂರದಿಂದ ಬಂದವ್ರೆ. ಅದಕ್ಕೆ ನಮ್ಮ ಅಯ್ಯಪ್ಪನ ಯಾವತ್ತೂ ಈ ಥರ ಏನು ಮಾಡಿಲ್ಲ. ಅದಕ್ಕೆ ಯಾತೆ ತಾಯಿನ ಗಿಡದ ಮೂಲಿಕೆ ಎಲ್ಲ ಹುಡಿಕೊಂಬಂದು ಮಾಡಿಕೊಡ್ತೀನಿ ಅಂತ ಹೇಳೈತೆ. ಹೆಂಗ ನಾ ಬರ್ತೈತೆ ಅಂತ ಗ್ಯಾರಂಟಿ ಇಲ್ಲ, ಏನೋ ಮಾಡ್ಕೊಡ್ತೀನಿ ಅಣ್ಣ ಅಲ್ಲಿಂದ ಬಂದವ್ರೆ ಅಂತ ಹೇಳಿ ಮಾಡ್ಕೊಡ್ತೀನಿ ಅಂತ ಅಯ್ಯಪ್ಪ ಹೋಯ್ತು. ನೋಡೋಣ ದೇವ್ರ ದಯದಿಂದ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರಿ. ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.